ವಿಜಯನಗರ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಶ್ರೀ ಎಂ. ಕೃಷ್ಣಪ್ಪರವರು ಹಾಗೂ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಪ್ರಿಯಕೃಷ್ಣ ರವರ ಹೆಸರಿನಲ್ಲಿ ಇಂದು ಮೈಸೂರು ರಸ್ತೆಯಲ್ಲಿರುವ ರೋಷನ್ ಮಸ್ಜಿದ್ ಮತ್ತು ದರ್ಗಾ ಹಜರತ್ನಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು. ಶ್ರೀ ಎಂ. ಕೃಷ್ಣಪ್ಪ ಹಾಗೂ ಜನಪ್ರಿಯ ಶಾಸಕರಾದ ಶ್ರೀ ಪ್ರಿಯಕೃಷ್ಣ ರವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ನೂತನ ಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ರವರಿಗೆ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಮಾಧ್ಯಮದ ಮೂಲಕ ಮನವಿ ಮಾಡಿಕೊಂಡರು. ಈ ವಿಶೇಷ ಪ್ರಾರ್ಥನಾ ಕಾರ್ಯಕ್ರಮದಲ್ಲಿ ಬೆಂಗಳೂರು ಪಶ್ಚಿಮ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀ ಅಕ್ಬರ್ ಉಲ್ಲಾ ಖಾನ್, ವಿಜಯನಗರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ಶ್ರೀ ಮುಬಾರಕ್ ಖಾನ್, ಬಾಪೂಜಿನಗರ ಬ್ಲಾಕ್ ಅಧ್ಯಕ್ಷರಾದ ಶ್ರೀ ಚಲುವರಾಜ್ ವೇದಾಂತ್ ಪಿಕೆ ಹಾಗೂ ಶ್ರೀ ಅಬ್ದುಲ್ ರಹೀಂ ಅವರು ಭಾಗವಹಿಸಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಅನೇಕ ಮುಖಂಡರು, ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದು ಕಾರ್ಯಕ್ರಮಕ್ಕೆ ಮೆರುಗು ತಂದರು. ಪ್ರಾರ್ಥನೆ ಮಾಡೋ ಉದ್ದೇಶ ಏನು? ನಮ್ಮ ಸಾಮಾನ್ಯ ನಮ್ಮ ನೆಚ್ಚಿನ ನಾಯಕರಾದ ಸನ್ಮಾನ್ಯ ಶ್ರೀ ಎಂ ಕೃಷ್ಣಪ್ಪನವರಿಗೆ ಹಾಗೂ ಪ್ರಿಯಕೃಷ್ಣನವರಿಗೆ ಇಬ್ಬರಲ್ಲಿ ಒಬ್ಬರಿಗೆ ಸಚಿವ ಸ್ಥಾನ ನೀಡಬೇಕಂತ ನಾವು ಇವತ್ತು ಸಾದಿಕ್ ಶಾವಲಿ ದರ್ಗಾದಲ್ಲಿ ನಾವು ಪ್ರಾರ್ಥನೆ ಮಾಡಕ್ ಬಂದಿದ್ದೀವಿ. ಕೇಳಿ ಮತ್ತೆ ಬೇರೆ ವಿಶೇಷವಾಗಿ ಯಾವ ಒಂದು ಸಚಿವ ಸ್ಥಾನ ಕೊಡಬೇಕು? ಡಿ.ಸಿ.ಎಂ ಕೊಡಬೇಕು. ಯಾಕಂದ್ರೆ ನಮ್ಮ ಶಾಸಕರಾದ ಎಂ ಕೃಷ್ಣಪ್ಪನವರು ಕಾಂಗ್ರೆಸ್ ಪಕ್ಷಕ್ಕೆ ತುಂಬಾ ದುಡ್ದವ್ರೆ. ಶಿಸ್ತಿನ ಸಿಪಾಯಿ ನಿಮ್ಗೆಲ್ಲ ನೋಡಿದ್ದಾರೆ. ಅವ್ರು ಯಾವುದೂ ಬಣ ಅಲ್ಲ, ಯಾವ ನಾಯಕರಿಂದ ಸುತ್ತವರಲ್ಲ. ಪಕ್ಷಕ್ಕೆ ಒಂದು ಗೌರವ ಕೊಟ್ಟು ಬರೀ ಪಕ್ಷದ ಕೆಲಸ ಮಾಡ್ತಾರೆ. ಅಂತವ್ರಿಗೆ ನಾವು ಕೇಳಕ್ ಬಂದಿದೀವಿ. ಯಾಕಂದ್ರೆ ಅವ್ರು ಯಾವತ್ತೂ ಲಾಬಿನೂ ಮಾಡಲ್ಲ, ನಮ್ಗೆ ಈ ಸ್ಥಾನ ಕೊಡಿ, ಆ ಸ್ಥಾನ ಕೊಡಿ ಅಂತ. ಅವ್ರು ಲಾಸ್ಟ್ ಸಿದ್ದರಾಮಯ್ಯ ಸರ್ಕಾರದಲ್ಲಿ ನೀವು ನೋಡಿದೀರಾ, ಕೊನೆ ಕ್ಷಣದಲ್ಲಿ ಅವ್ರಿಗೆ ಸಚಿವರ ಸ್ಥಾನ ಕೊಟ್ಟಿದ್ರು. ರಾಷ್ಟ್ರ ಮಟ್ಟದಲ್ಲಿ ಕೆಲಸ ಮಾಡೋಷ್ಟು ಹೆಸರು ಮಾಡಿದ್ರು ಅವರು. ಬೆಂಗಳೂರು ನಗರದಲ್ಲಿ 20 ವರ್ಷದಿಂದ ಯಾರು ವಾಸ ಮಾಡ್ತಾವ್ರೆ ಅಂತವ್ರಿಗೆಲ್ಲ 1 ಲಕ್ಷ ಮನೆ ಯೋಜನೆ ಒಂದು ತಂದಿರೋರು ನಮ್ಮ ಸನ್ಮಾನ್ಯ ಶ್ರೀ ಎಂ ಕೃಷ್ಣಪ್ಪನವರು. ಸೊ ಅಂತ ಒಳ್ಳೆ ಕೆಲಸ ಮಾಡಿರೋರಿಗೆ ಮತ್ತೊಮ್ಮೆ ಅವ್ರಿಗೆ ಅವಕಾಶ ಕೊಡ್ಬೇಕಂತ ನಾವೆಲ್ಲಾ ಕ್ಷೇತ್ರ ಜನ ಬಂದು ಇಲ್ಲಿ ದರ್ಗಾ ಮತ್ತೆ ನಿನ್ನೆ ದೇವಸ್ಥಾನ ಕೂಡ ಹೋಗಿದ್ವಿ. ಎಲ್ಲಾ ಸಮುದಾಯವನ್ನು ಗೌರವಿಸ್ತಾರೆ ಅವರು. ಸರ್ವಧರ್ಮ ಪ್ರೀತಿಸುವ ನಮ್ಮ ಎಂ ಕೃಷ್ಣಪ್ಪ ಮತ್ತೆ ಪ್ರಿಯಕೃಷ್ಣ ಅವರಿಗೆ ಸಚಿವ ಸ್ಥಾನಕ್ಕೆ ನೀಡಬೇಕಂತ ನಾವು ಇಲ್ಲಿ ದರ್ಗಾದಲ್ಲಿ ಪ್ರಾರ್ಥನೆ ಮಾಡಿದ್ವಿ. ಏನ್ ಇವಾಗ ಆವಾಗಲೇ 3 ವರ್ಷ ಆಗಿದೆ. ಇವಾಗ ನೆಕ್ಸ್ಟ್ ಡಿ.ಕೆ. ಶಿವಕುಮಾರ್ ಅವರಿಗೆ ಹಸ್ತಾಂತರ ಮಾಡಿದ್ದಾರೆ ಅಧಿಕಾರನ. ಈ ಅಧಿಕಾರ ನಾಳೆ ಪದಗ್ರಹಣ ನಡೀತಾ ಇದೆ. ಪದಗ್ರಹಣ ನಡೆಯೋ ಸಂದರ್ಭದಲ್ಲಿ ನಾವು ಇವಾಗಲೇ 3 ವರ್ಷದಿಂದನೇ ಆಗ್ಬೇಕಾಗಿದ್ದಂತವ್ರು ಸಚಿವರು, ನಮ್ಮ ಸಚಿವರು ಆಗ್ಬೇಕಾಗಿದ್ರು ನಮ್ಮ ಶಾಸಕರು. ಈ ಸತಿ ಆದ್ರೂ ಡಿ.ಕೆ. ಶಿವಕುಮಾರ್ ಅವ್ರ ಸಂಪುಟದಲ್ಲಿ ನಮ್ಮ ಶಾಸಕರು ಸಚಿವರಾಗಬೇಕು ಅಂತ ನಾವು ಬಂದು ದರ್ಗಾಲ್ಲಿ ಪ್ರಾರ್ಥನೆ ಮಾಡ್ತಾ ಇದೀವಿ. ಈಗ ಏನಂತ ಹೇಳಿದ್ರೆ ಹಿಂದೂ ಮುಸಲ್ಮಾನ್ ಎಲ್ಲರೂ ಸೇರಿ ಅವ್ರಿಗೆ ಪ್ರೀತಿ ತೋರಿಸ್ತಾ ಇದೀವಿ. ಯಾಕೆಂದ್ರೆ ಅವರು ನಮ್ಗೆ ಅದೇ ರೀತಿ ಪ್ರೀತಿ ತೋರಿಸಿದ್ದಾರೆ. ಎಲ್ಲೂ ಕೋಮು ಗಲಭೆಗಳಾಗದೆ ಅಂತ ನೋಡ್ಕೊಂಡು ಒಂದು ಕ್ಷೇತ್ರದ ಜನರನ್ನ ಹೇಗೆ ನೋಡ್ಕೋಬೇಕು ಅಂತ ರೀತಿಯಲ್ಲಿ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅವ್ರಿಗೂ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದೀವಿ, ಅವ್ರಿಗೆ ಉನ್ನತವಾದ ಒಂದು ಸಚಿವ ಸ್ಥಾನ ಕೊಡ್ಲಿ, ಅವರು ಇನ್ನ ಕರ್ನಾಟಕ ರಾಜ್ಯಾದ್ಯಂತ ಸೇವೆ ಮಾಡ್ಲಿ. ಇನ್ನ ಅವರು ಮಗರಾದ ಪ್ರಿಯಕೃಷ್ಣನವ್ರಿಗೂ ಮುಂದಿನ ಒಂದು ಸತಿ ಅವಕಾಶ ಸಿಕ್ಕಿ ಅವರು ಒಳ್ಳೇದಾಗ್ಲಿ ಅಂತ ಹೇಳಿ ನಾವು ಇಲ್ಲಿ ಪ್ರಾರ್ಥನೆ ಮಾಡಕ್ ಬಂದಿದ್ದೀವಿ ಸರ್. ಮುಖ್ಯವಾಗಿ ಅಪ್ಪ ಅವ್ರಿಗೆ ಇಲ್ಲ ಮಗ ಅವ್ರಿಗೆ ಸರ್, ದೊಡ್ಡವ್ರು ಮೊದಲಾಗ್ಲಿ. ಯಾಕೆಂದ್ರೆ ನಮ್ಮ ಪ್ರಿಯಕೃಷ್ಣ ಸಾಹೇಬ್ರು ಇದು ನೀವು ಮೀಡಿಯಾ ಮಿತ್ರರು ಹೋಗಿ ಕೇಳಿದಾಗ ಹೇಳಿದ್ದಾರೆ ಇದನ್ನ. ಫಸ್ಟ್ ನಾವು ಆಕಾಂಕ್ಷಿಗಳಲ್ಲ, ನಮ್ಮ ತಂದೆಯವ್ರು ಇರ್ಬೋದು ಅಂತ. ಈ ಸತಿ ಅವ್ರಿಗೆ ಚಾನ್ಸ್ ಸಿಗ್ಲಿ, ನೆಕ್ಸ್ಟ್ ಮುಂದಿನ ಸತಿ ಅವರು ಆಗ್ತಾರೆ, ನೆಕ್ಸ್ಟ್ ಉನ್ನತ ಸ್ಥಾನದಲ್ಲಿ ಅವರು ಬರ್ತಾರೆ ಅಂತ ಹೇಳಿ. ಕಳೆದ ಬಾರಿ ವಸತಿ ಸಚಿವರಾಗಿ ಹಲವಾರು ಕೆಲಸಗಳನ್ನ ಮಾಡಿ ಬಡವರು ಪರವಾಗಿ ಈ ಬಾರಿ ಯಾಕೆ ಸರ್ ಸರ್ ಸಂಪುಟದಿಂದ ಯಾಕೆ ಕೈ ಬಿಟ್ಟಿದ್ದಾರೆ ಗೊತ್ತಿಲ್ಲ. ಯಾಕೆಂದ್ರೆ ನಿಮ್ಗೆ ಗೊತ್ತು ಏನಂದ್ರೆ ಒಂದು ಸಂಪುಟದಲ್ಲಿ ಒಕ್ಕಲಿಗರು ಅಂತ ಹೇಳಿದ್ರೆ 8 ಮಿನಿಮಮ್ ಜಾಸ್ತಿ ಇರೋದ್ರಿಂದ ಅವ್ರ ಕಡೆಯಿಂದ ಒಂದಿಷ್ಟು ಮಿನಿಸ್ಟರ್ಸ್ ಕೊಳ್ಳೇಬೇಕು ಅಂತ ಇರುತ್ತೆ, ಲಿಂಗಾಯತರಿಗಾಗಿರ್ಲಿ ಎಲ್ಲರಿಗೂ ಸಮೇತ. ಆದ್ರೂ ಇವಾಗ ಒಕ್ಕಲಿಗರ ಕೋಟದಲ್ಲಿ ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ಕೊಳ್ಳಿ ಅಂತ ನಾವು ಆಶಿಸ್ತಾ ಇದೀವಿ. ಅದ್ರ ಜೊತೆಗೆ ಉತ್ತಮವಾದ ಕೆಲಸನ ಮಾಡಿದ್ದಾರೆ ಹೋದ ಸತಿ. ಅದು ಅದೇ ರೀತಿಯಲ್ಲಿ ಈ ಸತಿ 136 ಜನ ಶಾಸಕರು ಇರೋದ್ರಿಂದ ತೊಂದರೆ ಆಗಿರ್ಬೋದು ಕೊಡ್ಲಿಕ್ಕೆ. ಆದ್ರೂ ಈ ಸತಿ ಕೊಡ್ಲಿಲ್ಲ ಅಂದ್ರೆ ಬಹಳ ಬೇಜಾರಾಗುತ್ತೆ. ಮುಂದೆ ನಮ್ಗೆ ಏನಂದ್ರೆ ನಾಳೆ ಕೊಡ್ತಾರೆ ಅನ್ನೋ ಒಂದು ವಿಶ್ವಾಸ ನಮ್ಗಿದೆ. ಅದಕ್ಕೋಸ್ಕರ ಕೊಳ್ಳೇಬೇಕು ಅಂತ ಕೇಳ್ತೀವಿ ಸರ್. ಸರ್, ಇವತ್ತು ನಾವು ನಮ್ಮ ದರ್ಗಾ ರೋಷನ್ ಮಸೀದಿಯಲ್ಲಿ ಏನು ಇದು ದರ್ಗಾ ಐತೆ, ಈ ದರ್ಗಾದಲ್ಲಿ ಎಲ್ಲಾ ಕಮ್ಯುನಿಟಿಯವರು, ಇಲ್ಲಿ ನಾವು ಬರೀ ಮುಸ್ಲಿಮ್ಸ್ ಎಲ್ಲ ಹಿಂದೂ ಬ್ರದರ್ಸು, ಮುಸ್ಲಿಂ ಬ್ರದರ್ಸು, ಮತ್ತೆ ನಮ್ಮ ಕ್ರಿಶ್ಚಿಯನ್ಸ್ ಬ್ರದರ್ಸು ಎಲ್ಲ ಸೇರ್ಕೊಂಡು ನಾವು ಇವತ್ತು ಈ ದರ್ಗಾ ಹತ್ರ ಬಂದು ಅವ್ರಿಗೆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾ ಇದೀವಿ. ಏನಂದ್ರೆ ನಮ್ಮ ಶಾಸಕರು ನೀವ್ ಹೇಳ್ದಂಗೆ 24/7
ಅಂತ ಶಾಸಕರು ಸಿಗೋರು ಅಂತ ಶಾಸಕರು ಅಂದ್ರೆ ನಮ್ಮ ಶ್ರೀ ಎಂ ಕೃಷ್ಣಪ್ಪಾಜಿ ಮತ್ತೆ ನಮ್ಮ ಪ್ರಿಯಾ ಕೃಷ್ಣ ಅವರು ಯೂತ್ ಲೀಡರು. ಅವರು ಏನಂದ್ರೆ ಅವ್ರಿಗೂ ನಾವು ದೇವ್ರ ಹತ್ರ ಅವ್ರು ಎಷ್ಟು ಅವ್ರು ಒಳ್ಳೆತನ ನಾವು ನೋಡ್ತೀವಿ ಅಂದ್ರೆ ಅವ್ರಿಗೆ ಮಿನಿಸ್ಟ್ರಿ ಕೊಡ್ತೀನಿ ಅಂದ್ರು ಅವ್ರು ಏನ್ ಹೇಳ್ತಾರೆ, ನಮ್ಮ ಸೀನಿಯರ್ ನಮ್ಗಿಂತ ದೊಡ್ಡವರು ಅವ್ರಿಗೆ ನಮ್ಮ ಅಂದ್ರೆ ಅವ್ರ ಅಪ್ಪಾಜಿಗೆ ಕೊಡ್ಬೇಕು ಅಂತ ಒಂದು ಅವರು ಎಲ್ಲರಿಗೆ ಮೀಡಿಯಲ್ಲಿ ಹೇಳಿದ್ರು. ಸೊ ನಾವು ಏನ್ ಮಾಡ್ತೀವಿ ಅಂದ್ರೆ ಇವತ್ತು ಸ್ಪೆಷಲ್ ಪ್ರೇಯರ್ ಏನ್ ಮಾಡ್ತಾ ಇದೀವಿ, ನಮ್ಮ ಶ್ರೀ ಎಂ ಕೃಷ್ಣಪ್ಪಾಜಿ ಅವರಿಗೆ ಶಾಸಕರಿಗೆ ಮಿನಿಸ್ಟರ್ ಆಗಿ, ಮತ್ತೆ ಮಿನಿಸ್ಟರ್ ಅಂದ್ರೂ ಒಳ್ಳೆ ಮಿನಿಸ್ಟ್ರಿ, ಯಾಕಂದ್ರೆ ಆಲ್ರೆಡಿ ಹಿ ಹಸ್ ಪ್ರೂವ್ ದಟ್ ಹಿ ಇಸ್ ದ ಬೆಸ್ಟ್ ಮಿನಿಸ್ಟರ್. ಹೆಂಗಂದ್ರೆ ಹೌಸಿಂಗ್ ಮಿನಿಸ್ಟ್ರಿ ಅಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಮ ವಿಜಯನಗರ ಕ್ಷೇತ್ರದಲ್ಲಿ ಅಂತ ಅಲ್ಲ, ಇಡೀ ಕರ್ನಾಟಕದಲ್ಲಿ. ನಮ್ಮ ಅಕ್ಬರ್ ಹೇಳ್ದಂಗೆ ಇವಾಗ ಏನ್ ಹೇಳಿದ್ರು, 1 ಲಕ್ಷ ಮನೆ ಏನವ್ರು ಇದು ಮಾಡಿದ್ದಾರೆ, ಅದು ನಿಜವಾಗ್ಲೂ ಹೇಳ್ತೀವಿ, ನಾವು ಅಪ್ರಿಶಿಯೇಟ್ ಮಾಡ್ಬೇಕು ಅವ್ರ ಕೆಲ್ಸಕ್ಕೆ. ಸೊ ಇಂಥವ್ರಿಗೆ ನಾವು ಮಿನಿಸ್ಟರ್ ಮಾಡಿದ್ರೆ ಖಂಡಿತ ನಮ್ಮ ಕರ್ನಾಟಕದಲ್ಲಿ ಚೇಂಜಸ್ ಬರುತ್ತೆ. ಯಾಕಂದ್ರೆ ಇವರು ನಾವು ಇದು ಮಾಡ್ಬೇಕು, ನಾವು ಇಲ್ಲಿಂದ ಸೌಲಭ್ಯ ತಗೊಳ್ಬೇಕು ಅದೆಲ್ಲ ಆತರ ಇಲ್ಲ. ಇವರು ಸ್ವಂತ ದುಡ್ಡಿಂದ ಇವರೇ 5 ಬಾರಿ ಇವರು MLA ಆಗಿದ್ದಾರೆ, 4 ಬಾರಿ. ಇದು 5ನೇ ಸಲ, ನೆಕ್ಸ್ಟ್ 5ನೇ ಸಲಿನೂ ಆಗ್ತಾರೆ. ಅಷ್ಟು ಒಂದು ಒಳ್ಳೆ ನಮ್ಮ MLA ಅವ್ರಿಗೆ ಒಂದು ಮಿನಿಸ್ಟರ್ ಮಾಡಿ ಒಂದು ಅವಕಾಶ ಕೊಟ್ರೆ ಖಂಡಿತ ಚೇಂಜಸ್ ಬರುತ್ತೆ ಕರ್ನಾಟಕದಲ್ಲಿ. ಸೊ ನಾನು ನಮ್ಮ ಎಲ್ಲ ನಮ್ಮ ಕರ್ನಾಟಕ ಗೌರ್ಮೆಂಟ್ ಇರ್ಲಿ, ನಮ್ಮ DK ಶಿವಕುಮಾರ್ ಅವರು ಇರ್ಲಿ, ಮತ್ತೆ ಯಾರು ಸಿದ್ದರಾಮಯ್ಯ ಅವರು ಇರ್ಲಿ, ಅವರು ನಾಳೆ ಇದ್ ಮಾಡ್ತಾರೆ. ಅವ್ರಿಗೆ ನಾನು ಏನ್ ರಿಕ್ವೆಸ್ಟ್ ಮಾಡ್ತೀನಿ ಅಂದ್ರೆ, ನಮ್ಮ ಶ್ರೀ ಎಂ ಕೃಷ್ಣಪ್ಪಾಜಿ ಅವ್ರಿಗೆ ಸಚಿವರಾಗಿ ನನಗೆ ಮಿನಿಸ್ಟರ್ ಮಾಡಿ ಅವ್ರಿಗೆ ಇದು ಅವಕಾಶ ಕೊಟ್ರೆ ಖಂಡಿತ ನಮ್ಮ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಚೇಂಜಸ್ ತರ್ತಾರಂತ ನಾನು ಇದು ಮಾತು ಹೇಳಿ ನಾನು ಮುಗಿಸ್ತೀನಿ ಸರ್. ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ. ಇವತ್ತೇನು ನಮ್ಮೆಲ್ಲ ಬ್ರದರ್ಸ್ ಎಲ್ಲ ಬಂದಿದ್ದಾರೆ, ಮತ್ತೆ ಮುಖ್ಯವಾಗಿ ನಮ್ಮ ದರ್ಗಾ ಕಮಿಟಿಯವ್ರಿಗೂ ನಾನು ಧನ್ಯವಾದ ಹೇಳ್ತೀನಿ. ಮತ್ತೆ ನಮ್ಮ ಎಲ್ಲ ಹಿಂದೂ ಬ್ರದರ್ಸ್ಗೂ ನಾನು ಥ್ಯಾಂಕ್ ಯು ಹೇಳ್ತೀನಿ, ನಮ್ಮ ಮುಸ್ಲಿಂ ಬ್ರದರ್ಸ್ಗೂ ಥ್ಯಾಂಕ್ ಯು ಹೇಳ್ತೀನಿ. ನಮ್ಮ ಸಚಿವರಿಗೆ ನೋಡಿ, ನಮ್ಮ ಸಚಿವರಿಗೆ ಎಲ್ಲರೂ ಬಂದಿದ್ದಾರೆ ಅಂದ್ರೆ ಅವರಲ್ಲಿ ಭೇದ ಭಾವ ಇಲ್ಲ. ಮಸೀದಿ ಅವ್ರು ಹೋದ್ರು ಅವ್ರಿಗೂ ಏನಿದ್ರು ಅವ್ರಿಗೆ ಇದ್ ಮಾಡ್ತಾರೆ, ಮತ್ತೆ ದೇವಸ್ಥಾನದಲ್ಲಿ ಹೋದ್ರು ಇದ್ ಮಾಡ್ತಾರೆ. ಕ್ರಿಶ್ಚಿಯನ್ ಕಮ್ಯುನಿಟಿ ಅವರು ಚರ್ಚ್ ಅಲ್ಲಿ ಇದ್ ಮಾಡಿದ್ರು ಅವ್ರಿಗೂ ಸಪೋರ್ಟ್ ಮಾಡ್ತಾರೆ. ಅಂದ್ರೆ ಎಲ್ಲರಿಗೂ ತಗೊಂಡು ಹೋಗೋಸ್ಕರ ಇವತ್ತು ನೀವು ನೋಡ್ಬೋದು ಎಲ್ಲರೂ ಒಂದಾಗಿ ಜೊತೆಲಿ ನಿಂತಿದೀವಿ. ಸೊ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ನಾವು ಹೇಳ್ಕೊಂಡು ನಾವು ಜೈ ಹಿಂದ್, ಜೈ ಕರ್ನಾಟಕ.